ನಮಸ್ಕಾರ. ಈ ವಿಶ್ಲೇಷಣೆಗೆ ಸ್ವಾಗತ. ಇವತ್ತು ನಾವು ಮಾತಾಡ್ತಿರೋದು ಕೇವಲ ಒಬ್ಬ ಕವಿಯ ಬಗ್ಗೆ ಮಾತ್ರ ಅಲ್ಲ, ಬದಲಾಗಿ ಒಬ್ಬ ಕ್ರಾಂತಿಕಾರಿ ಚಿಂತಕ, ಅಪ್ಪಟ ದೇಶಭಕ್ತ ಹಾಗೆ ಭಾರತೀಯ ಸಂಸ್ಕೃತಿಯನ್ನ ಇಡೀ ಪ್ರಪಂಚಕ್ಕೆ ಪರಿಚಯಿಸಿದ ಮಹಾನ್ ಮಾನವತಾವಾದಿಯ ಬಗ್ಗೆ. ಅವರೇ ರವೀಂದ್ರನಾಥ್ ಟ್ಯಾಗೋರ್. ಬಂಗಾಳದ ಮಣ್ಣಲ್ಲಿ ಹುಟ್ಟಿ ಇಡೀ ಪ್ರಪಂಚಕ್ಕೆ ಒಂದು ಜಾಗತಿಕ ಧ್ವನಿಯಾಗಿ ಬೆಳೆದ ಅವರ ಬದುಕು ನಿಜಕ್ಕೂ ಬೆರಗುಗೊಳಿಸುವಂಥದ್ದು. ಬನ್ನಿ ಅವರ ಬಹುಮುಖ ಪ್ರತಿಭೆಯನ್ನ ಈ ವಿಶ್ಲೇಷಣೆಯಲ್ಲಿ ಅರಿಯೋಣ. ಮುಂದಿನ ಕೆಲವೇ ನಿಮಿಷಗಳಲ್ಲಿ ನಾವು ಅವರ ಜೀವನವನ್ನ ಈ 5 ಪ್ರಮುಖ ಹಂತಗಳಲ್ಲಿ ನೋಡಲಿದ್ದೇವೆ. ಕವಿಯ ರೂಪಿಸುವಿಕೆ, ಜಾಗತಿಕ ಸಾಹಿತ್ಯ ಕ್ರಾಂತಿ, ರಾಷ್ಟ್ರಗಳ ಸಂಗೀತ, ಆಧುನಿಕ ಶಿಕ್ಷಣದ ಮರು ವ್ಯಾಖ್ಯಾನ ಮತ್ತು ಕೊನೆಯದಾಗಿ ಅವರ ದೇಶಭಕ್ತಿ ಹಾಗೂ ವಿಶ್ವ ತತ್ವಜ್ಞಾನ. ಮೊದಲನೇ ವಿಭಾಗಕ್ಕೆ ಬರೋಣ. ಕವಿಯ ರೂಪಿಸುವಿಕೆ. 1861ರಲ್ಲಿ ಕಲ್ಕತ್ತಾದ ಜೋರಾ ಸಂಕೋದಲ್ಲಿ ಹುಟ್ಟಿದ ಇವರಿಗೆ ಶಾಲೆಯ ಬಿಗಿ ನಿಯಮಗಳು ಮತ್ತು 4 ಗೋಡೆಗಳ ಮಧ್ಯೆ ಕೂತು ಓದೋದು ಅಂದ್ರೆ ಅಕ್ಷರಶಃ ಜೈಲ್ನಲ್ಲಿ ಇದ್ದ ಹಾಗೆ ಅನಿಸ್ತಿತ್ತು. ಅಲ್ಲಿನ ವಾತಾವರಣ ಮಕ್ಕಳ ಕ್ರಿಯೇಟಿವಿಟಿಯನ್ನೇ ಕೊಲ್ಲುತ್ತೆ ಅನ್ನೋದು ಅವರ ಬಲವಾದ ನಂಬಿಕೆಯಾಗಿತ್ತು. ಆದ್ರೆ ಆಶ್ಚರ್ಯ ಅಂದ್ರೆ ಕೇವಲ 8ನೇ ವಯಸ್ಸಿನಲ್ಲೇ ಅವರು ಕವಿತೆ ಬರೆಯೋಕೆ ಶುರು ಮಾಡಿದ್ರು. ಇದಕ್ಕೆ ಮುಖ್ಯ ಕಾರಣ ಅವರ ಮನೆಯಲ್ಲಿದ್ದ ಕಲೆ ಮತ್ತು ಸಾಹಿತ್ಯದ ಅದ್ಭುತ ವಾತಾವರಣ. 17ನೇ ವಯಸ್ಸಿಗೆ ಕಾನೂನು ಓದೋಕೆ ಅಂತ ಇಂಗ್ಲೆಂಡ್ಗೆ ಹೋದ್ರೂ ಕಲೆಯ ಮೇಲಿದ್ದ ಅಗಾಧವಾದ ಪ್ರೀತಿ ಅವರನ್ನ ಮತ್ತೆ ಭಾರತಕ್ಕೆ ಎಳೆದು ತರ್ತು. ಈಗ 2ನೇ ವಿಭಾಗ, ಜಾಗತಿಕ ಸಾಹಿತ್ಯ ಕ್ರಾಂತಿ. 1913. ಈ ವರ್ಷ ನಮ್ಮ ಭಾರತೀಯ ಇತಿಹಾಸದಲ್ಲಿ ಸುವರ್ಣಾಕ್ಷರಗಳಲ್ಲಿ ಬರೆಯಲ್ಪಟ್ಟ ವರ್ಷ. ಯಾಕೆ ಗೊತ್ತಾ? ತಮ್ಮ ಗೀತಾಂಜಲಿ ಕೃತಿಗಾಗಿ ಟಾಗೋರ್ ಅವರಿಗೆ ಸಾಹಿತ್ಯದ ನೊಬೆಲ್ ಪ್ರಶಸ್ತಿ ಸಿಕ್ತು. ಬರೀ ಭಾರತ ಮಾತ್ರ ಅಲ್ಲ, ನೊಬೆಲ್ ಪ್ರಶಸ್ತಿ ಪಡೆದ ಮೊಟ್ಟಮೊದಲ ಏಷ್ಯನ್ ಅನ್ನೋ ಹೆಮ್ಮೆ ಇವರದಾಯಿತು. ಗೀತಾಂಜಲಿ ಕೇವಲ ಒಂದು ಪುಸ್ತಕ ಆಗಿರಲಿಲ್ಲ, ಪಾಶ್ಚಿಮಾತ್ಯ ಜಗತ್ತಿಗೆ ಅದೊಂದು ಅದ್ಭುತ ಆಧ್ಯಾತ್ಮಿಕ ಸಾಂತ್ವನವಾಗಿತ್ತು. ಆದ್ರೆ ಅವರ ಬರವಣಿಗೆ ಕೇವಲ ಕವಿತೆಗಳಿಗೆ ಮಾತ್ರ ಸೀಮಿತ ಆಗಿರಲಿಲ್ಲ. ನೀವು ಗೋರಾ ಅಥವಾ ಘರೆ ಭೈರೆಯಂತಹ ಕಾದಂಬರಿಗಳನ್ನ ನೋಡಿದ್ರೆ ಅದರಲ್ಲಿ ರಾಷ್ಟ್ರೀಯತೆ ಮತ್ತು ಸಮಾಜದ ಸಂಕೀರ್ಣತೆಗಳನ್ನ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ. ಅದೇ ಕಾಬುಲಿವಾಲಾ ಅಥವಾ ಪೋಸ್ಟ್ ಮಾಸ್ಟರ್ನಂತಹ ಕಥೆಗಳಲ್ಲಿ ಮುಗ್ಧ ಮಾನವೀಯ ಸಂಬಂಧಗಳನ್ನ ಅಷ್ಟೇ ಅದ್ಭುತವಾಗಿ ಕಟ್ಕೊಟ್ಟಿದ್ದಾರೆ. ಕಾವ್ಯ, ಕಾದಂಬರಿ, ಸಣ್ಣ ಕತೆ, ನಾಟಕ ಹೀಗೆ ಅವರು ಕೈಯಾಡಿಸಿದ ಪ್ರಕಾರವೇ ಇಲ್ಲ. 3ನೇ ವಿಭಾಗ, ರಾಷ್ಟ್ರಗಳ ಸಂಗೀತ. ಸಾಹಿತ್ಯದ ಬಗ್ಗೆ ಮಾತಾಡಿದ್ವಿ, ಈಗ ಸಂಗೀತದ ಕಡೆ ಬರೋಣ. 2000ಕ್ಕೂ ಹೆಚ್ಚು. ಹೌದು, ನೀವು ಕೇಳಿದ್ದು ನಿಜ. ಟ್ಯಾಗೋರ್ ಅವರು 2000ಕ್ಕೂ ಹೆಚ್ಚು ಗೀತೆಗಳನ್ನ ರಚಿಸಿದ್ದಾರೆ. ಇವತ್ತಿಗೂ ಇವುಗಳನ್ನ ರವೀಂದ್ರ ಸಂಗೀತ ಅಂತಾನೆ ಕರೆಯಲಾಗತ್ತೆ. ಈ ಹಾಡುಗಳು ಕೇವಲ ಸಂಗೀತ ಅಲ್ಲ, ಇದು ಬಂಗಾಳದ ಸಾಂಸ್ಕೃತಿಕ ಹೃದಯ ಬಡಿತ. ಪ್ರಕೃತಿ ಪ್ರೇಮ, ಆಧ್ಯಾತ್ಮ, ದೇಶಭಕ್ತಿ ಇವೆಲ್ಲವೂ ಅವರ ಸಂಗೀತದ ಜೀವಾಳವಾಗಿತ್ತು. ಇನ್ನು ಇದು ನಿಜಕ್ಕೂ ಆಶ್ಚರ್ಯ ಮೂಡಿಸುವಂಥದ್ದು. ಒಂದು ಕಡೆ ನಮ್ಮ ಭಾರತದ ಹೆಮ್ಮೆಯ ರಾಷ್ಟ್ರಗೀತೆ ಜನಗಣ ಮನ, ಇನ್ನೊಂದು ಕಡೆ ಬಾಂಗ್ಲಾದೇಶದ ರಾಷ್ಟ್ರಗೀತೆ ಅಮರ್ ಶೋನಾರ್ ಬಾಂಗ್ಲಾ. ಜಗತ್ತಿನ ಇತಿಹಾಸದಲ್ಲೇ 2 ಬೇರೆ ಬೇರೆ ದೇಶಗಳಿಗೆ ರಾಷ್ಟ್ರಗೀತೆಯನ್ನ ರಚಿಸಿದ ಏಕೈಕ ವ್ಯಕ್ತಿ ಅಂದ್ರೆ ಅದು ರವೀಂದ್ರನಾಥ್ ಟಾಗೋರ್ ಮಾತ್ರ. ಅವರ ಜಾಗತಿಕ ಮನ್ನಣೆಗೆ ಇದಕ್ಕಿಂತ ದೊಡ್ಡ ಸಾಕ್ಷಿ ಬೇಕಾ? 4ನೇ ವಿಭಾಗ, ಆಧುನಿಕ ಶಿಕ್ಷಣದ ಮರು ವ್ಯಾಖ್ಯಾನ. ಬಾಲ್ಯದಲ್ಲಿ ಶಾಲೆಯನ್ನೇ ಕಂಡ್ರೆ ಆಗ್ಬರದೆ ಒಬ್ಬ ಹುಡುಗ ಮುಂದೆ ಇಡೀ ಶಿಕ್ಷಣ ವ್ಯವಸ್ಥೆಯನ್ನ ಶಾಶ್ವತವಾಗಿ ಬದಲಾಯಿಸಿದ್ದು ಹೇಗೆ? ಈ ಪ್ರಶ್ನೆ ನಮ್ಮ ತಲೆಯಲ್ಲಿ ಬರೋದು ಸಹಜ ಅಲ್ವಾ? ಬನ್ನಿ ಅದ್ಹೇಗೆ ಅಂತ ನೋಡೋಣ. ಕಟ್ಟುನಿಟ್ಟಿನ ಕ್ಲಾಸ್ರೂಮ್ಗಳ ಬದಲು 1901ರಲ್ಲಿ ಅವರು ಶಾಂತಿನಿಕೇತನ ಶುರು ಮಾಡಿದ್ರು. ಇಲ್ಲಿ ತರಗತಿಗಳು ಗೋಡೆಗಳ ಮಧ್ಯೆ ಇರಲಿಲ್ಲ, ಬದಲಾಗಿ ಮರಗಳ ಕೆಳಗೆ ಪ್ರಕೃತಿಯ ಮಡಿಲಲ್ಲಿ ನಡೀತಿತ್ತು. ವಿದ್ಯಾರ್ಥಿಗಳ ಸೃಜನಶೀಲತೆಗೆ ಮುಕ್ತ ಅವಕಾಶ ಕೊಡೋದು ಅವರ ಮುಖ್ಯ ಗುರಿಯಾಗಿತ್ತು. ಇದೇ ಶಾಂತಿನಿಕೇತನ ಮುಂದೆ ಹೆಮ್ಮರಾಗಿ ಬೆಳೆದು ವಿಶ್ವಭಾರತಿ ವಿಶ್ವವಿದ್ಯಾಲಯವಾಗಿ ಇಡೀ ಜಗತ್ತಿನ ಗಮನ ಸೆಳೆಯಿತು. ಈ ವಿಚಾರದಲ್ಲಿ ಅವರದೇ ಆದ ಒಂದು ಅದ್ಭುತ ಮಾತಿದೆ. ಶಿಕ್ಷಣವು ಕೇವಲ ಪುಸ್ತಕ ಜ್ಞಾನವಲ್ಲ, ಅದು ಮಾನವನ ಸಂಪೂರ್ಣ ವ್ಯಕ್ತಿತ್ವದ ಅಭಿವೃದ್ಧಿ ಆಗಬೇಕು. ಎಷ್ಟೊಂದು ಆಳವಾದ ಅರ್ಥ ಇದೆ ಅಲ್ವಾ ಇದರಲ್ಲಿ? ಮನುಷ್ಯನ ಸಮಗ್ರ ಬೆಳವಣಿಗೆಯೇ ನಿಜವಾದ ಶಿಕ್ಷಣ ಅನ್ನೋದು ಅವರ ಸ್ಪಷ್ಟ ನಿಲುವಾಗಿತ್ತು. 5ನೇ ಮತ್ತು ಕೊನೆಯ ವಿಭಾಗ, ದೇಶಭಕ್ತಿ ಮತ್ತು ವಿಶ್ವ ತತ್ವಜ್ಞಾನ. ಕೇವಲ ಸಾಹಿತ್ಯ, ಶಿಕ್ಷಣ ಅಷ್ಟೇ ಅಲ್ಲ, ಅವರೊಬ್ಬ ಅಪ್ಪಟ ದೇಶಭಕ್ತ ಕೂಡ ಆಗಿದ್ರು. 1919ರಲ್ಲಿ ನಡೆದ ಕರಾಳ ಜಲಿಯನ್ವಾಲಾ ಬಾಗ್ ಹತ್ಯಾಕಾಂಡದ ಬಗ್ಗೆ ನಮಗೆಲ್ಲ ಗೊತ್ತೇ ಇದೆ. ಆ ಘಟನೆಯಿಂದ ತೀವ್ರವಾಗಿ ನೊಂದ ಟಾಗೋರ್ ಬ್ರಿಟಿಷ್ ಸರ್ಕಾರ ತಮಗೆ ಕೊಟ್ಟಿದ್ದ ಅತ್ಯುನ್ನತ ನೈಟ್ ಪದವಿಯನ್ನೇ ಕಿತ್ತೆಸೆದ್ರು. ಸಾಮ್ರಾಜ್ಯಶಾಹಿ ಪ್ರತಿಷ್ಠೆಗಿಂತ ಮಾನವ ಹಕ್ಕುಗಳು ಮತ್ತು ನೈತಿಕತೆಯೇ ಮೇಲು ಅಂತ ಜಗತ್ತಿಗೆ ಸಾರಿ ಹೇಳಿದ್ರು.
ಇನ್ನು ಮಹಾತ್ಮ ಗಾಂಧಿ ಮತ್ತು ಟ್ಯಾಗೋರ್ ನಡುವಿನ ಬಾಂಧವ್ಯ ಎಂಥದ್ದು ಅನ್ನೋದನ್ನ ಈ ವಿಚಾರ ಸ್ಪಷ್ಟವಾಗಿ ತೋರಿಸುತ್ತೆ. ಗಾಂಧೀಜಿಯವರು ಟ್ಯಾಗೋರ್ ಅವರನ್ನ ಅತ್ಯಂತ ಗೌರವದಿಂದ ಗುರುದೇವ ಅಂತ ಕರೆದ್ರೆ, ಪ್ರತ್ಯಾಗಿ ಟ್ಯಾಗೋರ್ ಅವರು ಗಾಂಧೀಜಿಗೆ ಮಹಾತ್ಮ ಅನ್ನೋ ಬಿರುದು ನೀಡಿದ್ರು. ನಮ್ಮ ಇತಿಹಾಸದ ಇಬ್ಬರು ದೈತ್ಯ ನಾಯಕರ ನಡುವಿನ ಈ ಪರಸ್ಪರ ಗೌರವ ನಿಜಕ್ಕೂ ರೋಮಾಂಚನಕಾರಿ. ಟ್ಯಾಗೋರ್ ಅವರ ಸಂಪೂರ್ಣ ತತ್ವಜ್ಞಾನ ಈ ವಿಶ್ವಮಾನವತೆ ಅನ್ನೋ ಪರಿಕಲ್ಪನೆ ಸುತ್ತಾ ಇತ್ತು. ಅವರ ಪ್ರಕಾರ ಭೌಗೋಳಿಕ ಗಡಿಗಳು ಕೇವಲ ಕೃತಕ. ಜಾತಿ, ಧರ್ಮಗಳ ಭೇದಭಾವವನ್ನ ಅವರು ಸಂಪೂರ್ಣವಾಗಿ ವಿರೋಧಿಸಿದ್ರು. ಮನುಷ್ಯ ಮತ್ತು ಪ್ರಕೃತಿಯ ನಡುವೆ ಒಂದು ಬಿಡಿಸಲಾಗದ ಸಂಬಂಧ ಇದೆ, ಹಾಗೆ ವಿಶ್ವಶಾಂತಿ ಮತ್ತು ಸಹೋದರತ್ವವೇ ನಮ್ಮ ಅಂತಿಮ ಗುರಿಯಾಗಬೇಕು ಅಂತ ಅವರು ಬಲವಾಗಿ ನಂಬಿದ್ರು. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ, ಟ್ಯಾಗೋರ್ ಅವರ ಕ್ರಿಯೇಟಿವಿಟಿಗೆ ವಯಸ್ಸಿನ ಮಿತಿನೇ ಇರಲಿಲ್ಲ. ತಮ್ಮ 60ರ ಹರಿಯದ ಕೊನೆಯಲ್ಲಿ ಅವರು ಚಿತ್ರಕಲೆ ಶುರು ಮಾಡಿದ್ರು. ಆ ಪೇಂಟಿಂಗ್ಗಳು ಯುರೋಪಿನಾದ್ಯಂತ ಪ್ರದರ್ಶನ ಕೂಡ ಕಂಡು 1941ರಲ್ಲಿ ಅವರು ನಿಧನರಾಗೋವರೆಗೂ ಭಾರತೀಯ ಸಂಸ್ಕೃತಿಯನ್ನ ಜಗತ್ತಿಗೆ ಪರಿಚಯಿಸ್ತಾನೇ ಇದ್ರು. ಈ ಅದ್ಭುತ ವಿಶ್ಲೇಷಣೆಯ ಕೊನೆಯಲ್ಲಿ ನಾವೆಲ್ಲರೂ ಯೋಚಿಸಲೇಬೇಕಾದ ಒಂದು ವಿಚಾರ ಇದೆ. ಕೇವಲ ಒಬ್ಬ ವ್ಯಕ್ತಿಯ ಮನಸ್ಸು ಇಡೀ ಜಗತ್ತಿನ ಸಾಹಿತ್ಯ, ಸಂಗೀತ ಮತ್ತು ಶಿಕ್ಷಣದ ಪರಿಕಲ್ಪನೆಯನ್ನೇ ಈ ಮಟ್ಟಿಗೆ ಬದಲಾಯಿಸಬಲ್ಲದು ಅಂದ್ರೆ, ನಮ್ಮದೇ ಆದ ಸೃಜನಶೀಲ ಸಾಮರ್ಥ್ಯದ ಮೇಲೆ ನಾವ್ಯಾಕೆ ಮಿತಿಗಳನ್ನ ಹಾಕ್ಕೊಳ್ತಿದ್ದೇವೆ? ಈ ಪ್ರಶ್ನೆಯೊಂದಿಗೆ ಇವತ್ತಿನ ವಿಶ್ಲೇಷಣೆಯನ್ನ ಮುಗಿಸೋಣ. ಟ್ಯಾಗೋರ್ ಅವರ ಬಹುಮುಖಿ ವ್ಯಕ್ತಿತ್ವ ನಿಮ್ಮೆಲ್ಲರಿಗೂ ಸ್ಫೂರ್ತಿ ನೀಡಿದೆ ಅಂತ ಭಾವಿಸ್ತೀನಿ. ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.